ಈ ಅಪ್ಪ ಅಮ್ಮನ ಧರ್ಮ ಸಂಕಟ ಗೊತ್ತೇನ್ರ ಮಕ್ಕಳ ಅಂತ ಗುರುಗಳು ಒಂದು ದಿವಸ ನಗ್ತಾ ಕೇಳಿದ್ರು. ಏನು ಗುರುಗಳೇ ಅಂತ ಕೇಳಿದ್ರೆ ತುಂಬ ಜೋರಾಗಿ ನಕ್ಬಿಟ್ರು. ನೀವೆಲ್ಲ ಮದುವೆ ಆಗದೆ ಇದ್ದವರು ಶಿಷ್ಯರು, ನಿಮ್ಮ ಹತ್ರ ಏನು ಹೇಳೋದು ಅಂತ. ಆದರೂ ಹೇಳಿ ಗುರುಗಳು ಎಂದಾಗ, ನೋಡಿ ಮಕ್ಕಳನ್ನು ನಾವು ತುಂಬ ಶಿಸ್ತಲ್ಲಿ ಬೆಳೆಸ್ತೀವಿ, ಎಲ್ಲ ಸರಿಯಾಗೇ ಮಾಡಬೇಕು, ಒಂದು ತಪ್ಪು ಮಾಡಬಾರ್ದು ಅಂತ. ಹೌದಾ ಅಂತ ನಕ್ಕರು. ಹೌದು ಗುರುಗಳೇ, ಎಲ್ಲ ಸರಿ ಮಾಡೋದ್ರಿಂದ ತಾನೇ ಮಕ್ಕಳು ಸರಿ ದಾರಿಲಿ ನಡೀತಾರೆ ಅಂತ ಎಲ್ಲರೂ ಹೊಗಳೋದು ಅಂತ ನಾವು ಹೇಳಿದಾಗ, ಎಲ್ಲ ಸರಿ ಮಾಡ್ತಾರೆ ಒಂದು ತಪ್ಪಿಲ್ಲ ಅಂದಾಗ ನಮಗೆ ಹೆದರಿಕೆ ಕಾಡಿಸ್ಕೊಂಡ್ರು. ಒಂದೇ ಒಂದು ತಪ್ಪು ಮಾಡಲ್ವಲ್ಲಪ್ಪ, ಎಲ್ಲ ಸರಿ ಮಾಡ್ತಾನೆ ಈ ಹುಡುಗ, ಎಲ್ಲ ಸರಿ ಮಾಡ್ತಾಳೆ ಮಗಳು, ಅಯ್ಯೋ ಏನಾದ್ರು ನಾಳೆ ಒಂದು ತಪ್ಪು ಮಾಡಿಬಿಟ್ರೆ ಹೇಗಪ್ಪ ಸಹಿಸ್ಕೊಂತವೆ ಅಂತ ಒಂದು ಯೋಚನೆ ಕಂಡ್ರು ಅಂದರು. ಆಮೇಲೆ ಮತ್ತೆ ಗುರುಗಳೇ ಬರೀ ತಪ್ಪೇ ಮಾಡ್ತಾ ಇದ್ರೆ ಅಂತ ನಾವು ಕೇಳಿದ್ವಿ. ಎಲ್ಲ ಕೆಲಸದಲ್ಲೂ ತಪ್ಪೇ ಮಾಡ್ತಿದಾರಲ್ಲಪ್ಪ, ಹೇಗೆ ಇವರನ್ನು ಸರಿ ಮಾಡುವ ಕೆಲಸ ಕಳಿಸೋದು ಅಂತ ಅದು ಒಂದು ಯೋಚನೆ ಕಂಡ್ರು. ತಪ್ಪು ಮಾಡ್ತಾ ಇದ್ದಾನೆ, ಯಾವ ಕೆಲಸನೂ ಸರಿ ಮಾಡಲ್ವಲ್ಲಪ್ಪ ಮಗ, ಯಾವ ಕೆಲಸನೂ ಸರಿ ಮಾಡಲ್ವಲ್ಲ, ಹೇಗೆ ಬದುಕ್ತಾರಪ್ಪ ಅಂತ ಅದು ಒಂದು ಯೋಚನೆ, ಬರೀ ತಪ್ಪು ಕೆಲಸ ಮಾಡ್ತಿರುವಾಗ ಅಂತ. ಒಟ್ಟಿನಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರು ಯೋಚನೆ, ತಪ್ಪಾಗಿ ಕೆಲಸ ಮಾಡಿದ್ರು ಯೋಚನೆ. ಅಪ್ಪ ಅಮ್ಮನ ಮನಸ್ಸಿಗೆ ಯಾವತ್ತೂ ಯೋಚನೆ ತಪ್ಪಲ್ಲ ಅಂದರು. ತುಂಬ ಅರ್ಥವತ್ತಾದ ಸಂಭಾಷಣೆ ಆಗಿತ್ತದು. ನನಗೆ ಇವತ್ತಿಗೂ ಆ ದ್ವಂದ್ವ ಹೇಗಪ್ಪ ಬಿಡಿಸೋದು ಅನ್ನೋದು ಸರಿ ಅಂತ ಕಾಣುತ್ತೆ. ಯಾಕಂದರೆ ಈಗಿನ ಮಕ್ಕಳಿಗೆ ಒತ್ತಡ ತಡೆಯುವ ಶಕ್ತಿಯೇ ಇಲ್ಲ. ಎಲ್ಲ ಸರಿಯಾಗುತ್ತೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಿಂದ ಏನಾದ್ರು ಮಾಡೋಕ್ಕೆ ಹೋಗ್ತಾರೆ, ತಪ್ಪಾದ ಕೂಡಲೇ ಅವರು ತಡ್ಕೊಳ್ಳಲ್ಲ. ಅದಕ್ಕೆ ತಪ್ಪುಗಳನ್ನು ಮಾಡೋದನ್ನು ಕಲಿಸಿ ಕಲಿತಾರೆ ಅಂತ ಹೇಳುವಾಗ, ಬರೀ ತಪ್ಪುಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಿದ್ರೆ ಅವ್ರು ಸರಿ ಮಾಡೋದು ಯಾವಾಗ ಅನ್ನೋ ಒಂದು ಪ್ರಶ್ನೆ ಕೂಡ ಕಂಡು ಬರುತ್ತೆ. ಆದ್ದರಿಂದ ತಪ್ಪು ಮತ್ತು ಸರಿ ಅನ್ನೋದನ್ನು ಬಿಟ್ಬಿಟ್ಟು ಯಾರು ಯಾವ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ತಕ್ಕಂತೆ ಏನು ಕೆಲಸ ಮಾಡ್ತಾರೋ ಅವ್ರಿಗೆ ಅದು ಸರಿ ಅಂತ ಹೇಳಿಬಿಡೋಣ ಅಂತ ಗುರುಗಳು ಅವತ್ತು ಲಾಸ್ಟಿಗೆ ಹೇಳಿದ್ದು. ಏನು ಅನ್ನಿಸ್ತು ನಿಮಗೆ? ನಮಸ್ತೆ.